ಮೊದಲ ಸ್ಟೋರಿ ನೋಡೋಣ. ಇವತ್ತು ಸುಪ್ರಭಾತ 50 ಅಂದ್ರೆ ಫಟಾಫಟ್ 50 ಏನಿದೆ ಅಂತ. ಸೊ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನವರ ಕಾಟಕ್ಕೆ ಸರಣಿ ಸಾವುಗಳಾಗ್ತಾ ಇದೆ. ಇದೀಗ ಫೈನಾನ್ಸ್ ಕಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ಕ್ಷಣಗಣನೆ ಆರಂಭ ಮಾಡಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಸಿಎಂಗೆ ಸುಗ್ರೀವಾಜ್ಞೆಯ ಕರಡು ಪ್ರತಿಯನ್ನ ರವಾನೆ ಮಾಡಿದ್ರು. ಮುಖ್ಯಮಂತ್ರಿ ಪರಿಶೀಲಿಸಿದ ಬಳಿಕ ಡ್ರಾಫ್ಟ್ ಪ್ರತಿಯನ್ನ ರಾಜ್ಯಪಾಲರ ಅಂಕಿತಕ್ಕೆ ರವಾನೆ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆ, ಕಾನೂನು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. ಮುಖ್ಯಮಂತ್ರಿ ಪರಿಶೀಲನೆ ವೇಳೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಾಗಿದೆ. 3 ವರ್ಷದ ಬದಲು 10 ವರ್ಷ ಜೈಲು ಶಿಕ್ಷೆ ಅಂತ ಕರಡು ಪ್ರತಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ರಾಜ್ಯಪಾಲರ ಅಂಕಿತದ ಬಳಿಕ ಸುಗ್ರೀವಾಜ್ಞೆ ಹೊರಬೀಳಲಿದೆ. ಮುಖ್ಯಮಂತ್ರಿ ಆರೋಗ್ಯ ಸರಿಯಿಲ್ಲ, ಒಂದೆರಡು ದಿನ ವಿರಾಮದ ನಂತರ ವಾಪಸ್ ಆಗ್ತಾರೆ. ಆಮೇಲೆ ಸುಗ್ರೀವಾಜ್ಞೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕ್ರಮ ಜರುಗಿಸುತ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡಬಾರದು ಎಂದು ಆದೇಶ ನೀಡಲಾಗಿದೆ. ರಾಜ್ಯದ ಕೆಲವೆಡೆ ಫೈನಾನ್ಸ್ನವರು ರೌಡಿಗಳನ್ನ ಬಿಟ್ಟು ಹೆದರಿಸ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಹೇಳ್ತೇನೆ, ಕಿರುಕುಳ ನೀಡಿದ್ರೆ ಗಮನಕ್ಕೆ ತನ್ನಿ, ಮತ್ತೆ ಎಸ್ಪಿಗಳ ಜೊತೆ ಸಭೆ ಮಾಡ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಗದಗದ ನರೇಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಂತ ಕಾಮಕರನ್ನ ಬಂಧಿಸಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಘಟನೆ ಆಗಿದ್ದು, ಅತ್ಯಾಚಾರ ಆರೋಪಿ ಸುಲೈಮಾನ್ ವಿಡಿಯೋ ಮಾಡಿದಂತ ಅಲ್ತಾಫ್ನನ್ನ ಅರೆಸ್ಟ್ ಮಾಡಲಾಗಿದೆ. ವಿಡಿಯೋ ಇಟ್ಕೊಂಡು ಬೆದರಿಕೆ ಹಾಕ್ತಿದ್ದ ಖದೀಮರ ಬಗ್ಗೆ ಪೋಷಕರು ದೂರು ನೀಡಿದರು. ಟ್ಯಾಕ್ಸ್ ಪಾವತಿ ಮಾಡದ 30 ಐಷಾರಾಮಿ ಕಾರುಗಳನ್ನ ಬೆಂಗಳೂರು ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತವಾಗಿ ಸಂಚಾರ ಮಾಡ್ತಾ ಇದ್ರು. ಮಸರಾಟಿ, ಫೆರಾರಿ, ಪೋರ್ಷೆ, ರೇಂಜ್ ರೋವರ್, BMW ಸೇರಿದ ಹಾಗೆ ಲಕ್ಸುರಿ ಕಾರುಗಳನ್ನು ಸೀಸ್ ಮಾಡಲಾಗಿದೆ. ಸುಮಾರು 3 ಕೋಟಿಯಷ್ಟು ತೆರಿಗೆ ವಸೂಲಿ ಆಗಲಿದೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸ್ಕೂಟರ್ ಬೆಲೆಗಿಂತ ದುಪ್ಪಟ್ಟು ಟ್ರಾಫಿಕ್ ದಂಡ ವಿಧಿಸಲಾಗಿದೆ. ಸುದೀಪ್ ಎಂಬಾತ ಪದೇ ಪದೇ ಸಂಚಾರಿ ನಿಯಮ ಉಲ್ಲಂಘಿಸಿ ತನ್ನ ಸ್ಕೂಟರ್ ಮೇಲೆ ಬರೋಬ್ಬರಿ 1,61,000 ಫೈನ್ ಹಾಕಿಸಿಕೊಂಡಿದ್ದಾನೆ. 2023ರಿಂದ ಈವರೆಗೆ 311 ಸಂಚಾರ ನಿಯಮ ಉಲ್ಲಂಘನೆ ಕೇಸ್ನಲ್ಲಿ ದಾಖಲಾಗಿತ್ತು. ಸದ್ಯ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಪೊಲೀಸರು KA 05JX1344 ನಂಬರ್ನ ಸ್ಕೂಟರ್ ಅನ್ನು ಸೀಸ್ ಮಾಡಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರ ಈಸೂರಿನಿಂದ ಅಂಜನಾಪುರ ವಿದ್ಯುತ್ ಮಾರ್ಗ ನೀಲನಕ್ಷೆ ಅವೈಜ್ಞಾನಿಕವಾಗಿದೆ ಅಂತ ಆರೋಪಿಸಿ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಿದೆ. 4 ಕಿಲೋಮೀಟರ್ನಲ್ಲಿ ಮಾಡುವ ಕಾಮಗಾರಿಯನ್ನ 17 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗ್ತಿದೆ ಅಂತ ಆರೋಪಿಸಲಾಗಿದೆ. ಈ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಶಿಕಾರಿಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಬಿಡಿಎ ಹಾಗೂ ಬಿಎಂಆರ್ಡಿಎ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ. ಬಿಎಂಆರ್ಡಿಎ ಕಚೇರಿಯಲ್ಲಿ ವಿವಿಧ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದರು. ಈ ವೇಳೆ ಬಿಡಿಎ ಅಧ್ಯಕ್ಷ ಎನ್ ಎ ಹ್ಯಾರಿಸ್, ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷ ರಘುನಂದನ್ ರಾಮಣ್ಣ, ಬಿಡಿಎ ಆಯುಕ್ತ ಎನ್ ಜಯರಾಮ್ ಸೇರಿ ಹಲವರು ಹಾಜರಿದ್ದರು. ರಾಜ್ಯ ಬಿಜೆಪಿಯಲ್ಲಿನ ಬಣ ಜಗಳ ದೆಹಲಿಗೆ ಶಿಫ್ಟ್ ಆಗಿದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಿಸಲು ಯತ್ನಾಳ್ ಆ್ಯಂಡ್ ಟೀಮ್ ಪಣ ತೊಟ್ಟಿದೆ. ಹೀಗಾಗಿ ಹೈಕಮಾಂಡ್ಗೆ ದೂರು ನೀಡಲು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ದೆಹಲಿಗೆ ತಲುಪಿದ್ದಾರೆ. ಶಾಸಕ ಬಿಪಿ ಹರೀಶ್, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಅಪ್ಪ ಮಕ್ಕಳ ವಿರುದ್ಧ ದೂರು ನೀಡಲೆಂದು ದೆಹಲಿ ಪ್ರವಾಸ ಕೈಗೊಂಡಿದ್ದೇವೆ ಅಂತ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬಿಜೆಪಿಗೆ ಭ್ರಷ್ಟಾಚಾರದ ಕುಟುಂಬ ಬೇಕೇ ಅಥವಾ ಪ್ರಾಮಾಣಿಕರು ಪಕ್ಷನಿಷ್ಠ ಕಾರ್ಯಕರ್ತರು ಬೇಕಾ ಅಂತ ನಾವು ವರಿಷ್ಠರನ್ನ ಪ್ರಶ್ನೆ ಮಾಡ್ತೇವೆ. ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಎಂದಿದ್ದಾರೆ. ವಿಜೇಂದ್ರನನ್ನೇ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರೆಸಿದ್ರೆ ರಾಜ್ಯದಲ್ಲಿ ಬಿಜೆಪಿ ಉಳಿಯೋದಿಲ್ಲ ಎಂಬುದು ವರಿಷ್ಠರಿಗೆ ಮನವರಿಕೆ ಆಗಿದೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಖಚಿತ ಅಂತ ಯತ್ನಾಳ್ ಹೇಳಿದ್ದಾರೆ. ಆದರೆ ವಿಜೇಂದ್ರ ಮಾತ್ರ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬಿಎಸ್ವೈ ಕುಟುಂಬ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಯತ್ನಾಳ್ ಮತ್ತೆ ಆರೋಪ ಮಾಡಿದ್ದಾರೆ. ಡಿಕೆಶಿ ಹೀನಾಯವಾಗಿ ಬೈದರೂ ಕೂಡ ವಿಜೇಂದ್ರ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ವಿಜೇಂದ್ರಗೆ ದೊರೆತಿರುವಂತಹ ಶಾಸಕ ಸ್ಥಾನ ನಾನು ಕೊಟ್ಟಿರುವಂತಹ ಭಿಕ್ಷೆ ಎಂದು ಶಿವಕುಮಾರ್ ಹೇಳಿದರೂ ಕೂಡ ವಿಜೇಂದ್ರ ತುಟಿ ಬಿಚ್ಚೋದಿಲ್ಲ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಯಾರು ಎಂಬುದಕ್ಕೆ ಇನ್ನೊಂದೇ ವಾರದಲ್ಲಿ ಉತ್ತರ ಸಿಗುತ್ತೆ. ತದನಂತರ ಪಕ್ಷದಲ್ಲಿ ಉಂಟಾಗಿರುವ ಎಲ್ಲಾ ಗೊಂದಲಗಳಿಗೂ ತೆರೆ ಬೀಳುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಪಕ್ಷಕ್ಕೆ ಎಷ್ಟು ಹಾನಿಯಾಗಬೇಕು ಅಷ್ಟಾಗಿದೆ. ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಜವಾಬ್ದಾರಿಯ ಅರಿವು ನನಗಿರೋದ್ರಿಂದ ಕಳೆದೊಂದು ವರ್ಷದಿಂದ ಪಕ್ಷದ ಮುಖಂಡರು ಹಾಗೂ ಪಕ್ಷದ ವಿರುದ್ಧ ಯಾವುದೇ ಬಹಿರಂಗ ಹೇಳಿಕೆ ನೀಡಿಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ನಿನ್ನೆ 43 ನಿಮಿಷ ಸುದೀರ್ಘ ಭಾಷಣ ಮಾಡಿದ್ರು. ಭಾಷಣದುದ್ದಕ್ಕೂ ಕೂಡ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಚೀನಿಯರ ಅತಿಕ್ರಮಣ, ಮೇಕ್ ಇನ್ ಇಂಡಿಯಾ ವೈಫಲ್ಯ, ಮೋಹನ್ ಭಾಗವತ್ ಹೇಳಿಕೆ, ಸಂವಿಧಾನ ರಕ್ಷಣೆ ಹೀಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ಟೀಕಿಸಿದ್ರು. ಇವತ್ತು ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಭಾಷಣ ಮಾಡಲಿದ್ದು ವಿಪಕ್ಷಗಳ ಟೀಕೆಗೆ ಪ್ರತ್ಯುತ್ತರ ನೀಡುವ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಪದೇ ಪದೇ ಚೀನಾ ಹೆಸರನ್ನ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಸಂಸದ ಸಂದೀಪ್ ಪಾತ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ 34 ಬಾರಿ ಚೈನಾ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಅವರು ರಾಹುಲ್ ಗಾಂಧಿ ಅಲ್ಲ, ನನಗೆ ಅವರನ್ನ ರಾಹುಲ್ ಜಿನ್ಪಿಂಗ್ ಎಂದು ಸಂಬೋಧಿಸಬೇಕು ಎಂದು ಅನಿಸ್ತಾ ಇದೆ ಅಂತ ಸಂಬಿತ್ ಪಾತ್ರ ಲೇವಡಿ ಮಾಡಿದ್ದಾರೆ.
ರೈತರಿಂದ ಭತ್ತ ಖರೀದಿಯಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದ ಹಿನ್ನೆಲೆ ಜಿಲ್ಲಾಧಿಕಾರಿ ಮಾರುವೇಷದಲ್ಲಿ ತೆರಳಿ ಖುದ್ದು ಪರಿಶೀಲನೆ ಮಾಡಿದ್ದಾರೆ. ಒಡಿಶಾ ರಾಜ್ಯದ ಭದ್ರಕ್ ಜಿಲ್ಲೆ ಡಿಸಿ ದಿಲೀಪ್ ರೌಟ್ರಾಯ್ ಅವರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಟಿ ಶರ್ಟ್ ಮತ್ತು ತುಂಡು ಪ್ಯಾಂಟ್ ಧರಿಸಿ ಎಪಿಎಂಸಿ ಮಂಡಿಯಲ್ಲಿ ಓಡಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ. ಮದುವೆಯಲ್ಲಿ ಅತಿಥಿಗಳಿಗೆ ಊಟದ ಕೊರತೆ ಆಯಿತು ಅಂತ ವರನ ಕಡೆಯವರು ಮದುವೆಯನ್ನೇ ರದ್ದು ಮಾಡಿ ಹೊರಗೆ ನಡೆದಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಈ ಘಟನೆ ನಡೆದಿದೆ. ಆದರೆ ತಕ್ಷಣವೇ ವಧುವಿನ ಕಡೆಯವರು ಪೊಲೀಸರಿಗೆ ಕರೆ ಮಾಡಿದ್ದು, ಸ್ಥಳಕ್ಕಾಗಮಿಸಿದ ಪೊಲೀಸರು ಎರಡೂ ಕಡೆಯವರನ್ನ ಸಂಧಾನ ಮಾಡಿದ್ದಾರೆ. ಕೊನೆಗೆ ಪೊಲೀಸ್ ಠಾಣೆಯಲ್ಲೇ ಮದುವೆ ಮಾಡಿಸಿದ್ದಾರೆ. 1ನೇ ತರಗತಿ ಮಕ್ಕಳಿಗೆ ಖಾಸಗಿ ಶಾಲೆಗಳು ಪ್ರವೇಶ ಪರೀಕ್ಷೆ ನಡೆಸೋದಕ್ಕೆ ಕೇರಳ ಸರ್ಕಾರ ಬ್ರೇಕ್ ಹಾಕಿದೆ. ಕೇರಳ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ 1ನೇ ತರಗತಿ ಮಕ್ಕಳಿಗೆ ಪ್ರವೇಶ ಪರೀಕ್ಷೆ ನಡೆಸೋದು ಮಕ್ಕಳ ಮೇಲೆ ನಡೆಸುವಂತ ಕ್ರೌರ್ಯ ಅಂತ ಟೀಕಿಸಿದ್ದಾರೆ. ಇಂತಹ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಫೆಬ್ರವರಿ 12ರಂದು ಅಮೆರಿಕ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಇದೆ. ಭೇಟಿ ವೇಳೆ ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಂತ ವಿದೇಶಾಂಗ ಸಚಿವಾಲಯದ ಮೂಲಗಳು ಮಾಹಿತಿ ಕೊಟ್ಟಿವೆ. 2ನೇ ಬಾರಿ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಶ್ವೇತಭವನಕ್ಕೆ ಮರಳಿದ ನಂತರ ಪ್ರಧಾನಿ ಮೋದಿ ಅವರ ಮೊದಲ ಅಮೆರಿಕ ಭೇಟಿ ಇದಾಗಿದೆ. ಟ್ರಂಪ್ ಮೋದಿಗೆ ಔತಣಕೂಟ ಏರ್ಪಡಿಸಲಿದ್ದಾರೆ ಎನ್ನಲಾಗಿದೆ. ಅಮೆರಿಕದಲ್ಲಿರುವ ಭಾರತದ ಅಕ್ರಮ ವಲಸಿಗರು ಗಡೀಪಾರು ಮಾಡಲು ಟ್ರಂಪ್ ಸರ್ಕಾರ ಮುಂದಾಗಿದೆ. 7.5 ಲಕ್ಷಕ್ಕೂ ಅಧಿಕ ಮಂದಿ ಭಾರತೀಯರು ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಟ್ರಂಪ್ ಸರ್ಕಾರ ಹೇಳಿದೆ. C-17 ಮಿಲಿಟರಿ ವಿಮಾನದ ಮೂಲಕ ಅಕ್ರಮ ವಲಸಿಗರನ್ನ ಭಾರತಕ್ಕೆ ತಂದು ಬಿಡಲಾಗುತ್ತೆ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಅತಿದೊಡ್ಡ ಹಿಂದೂ ದೇವಾಲಯ ಮತ್ತು ಸಾಂಸ್ಕೃತಿಕ ಸಮುಚ್ಚಯ ಲೋಕಾರ್ಪಣೆಯಾಗಿದೆ. ದೇವಾಲಯ ಲೋಕಾರ್ಪಣೆ ಸಾವಿರಾರು ಹಿಂದೂ ಭಕ್ತಾದಿಗಳು ನೆರೆದಿದ್ದು ಪೂಜೆ ಸಲ್ಲಿಸಿದರು. ಬೋಚನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ದೇವಾಲಯವನ್ನು ನಿರ್ಮಿಸಿದೆ. ಕೇಕ್ನಲ್ಲಿ ಇಟ್ಟಿದ್ದ ಎಂಗೇಜ್ಮೆಂಟ್ ರಿಂಗ್ ಯುವತಿಯೊಬ್ಬಳ ಗಂಟಲಿಗೆ ಸಿಕ್ಕಾಕೊಂಡಿದೆ. ಚೈನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ಈ ಘಟನೆ ನಡೆದಿದೆ. ಈಕೆಯ ಪ್ರಿಯತಮ ಸರ್ಪ್ರೈಸ್ ಕೊಡ್ಲೆಂದು ಕೇಕ್ ಒಳಗೆ ರಿಂಗ್ ಇಟ್ಟಿದ್ದ. ಕೇಕ್ನೊಳಗೆ ರಿಂಗ್ ಇದ್ದದನ್ನ ಅರಿಯದ ಯುವತಿ ಗಬಗಬನೆ ತಿಂದಿದ್ದಾಳೆ. ಈ ವೇಳೆ ಕೇಕ್ ಒಳಗಿದ್ದ ಉಂಗುರ ಆಕೆಯ ಗಂಟಲಿಗೆ ಸಿಕ್ಕಾಕೊಂಡಿದೆ. ತಕ್ಷಣವೇ ಎಚ್ಚೆತ್ತು ಹೊರಗೆ ತೆಗೆದಿದ್ದಾಳೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ತಮ್ಮ ಪುತ್ರಿ 14 ವರ್ಷದ ಆರಾಧ್ಯ ರೈ ಬಚ್ಚನ್ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಕೆಲ ವೆಬ್ಸೈಟ್ಗಳು ತಪ್ಪು ಮಾಹಿತಿ ನೀಡ್ತಾ ಇವೆ. ಇದನ್ನು ನಿರ್ಬಂಧಿಸಬೇಕು ಅಂತ ದೂರು ಸಲ್ಲಿಸಿದ್ದಾರೆ. ನ್ಯಾಯಮೂರ್ತಿ ಮಿನಿ ಪುಷ್ಕರನ್ ಈ ಅರ್ಜಿ ವಿಚಾರಣೆ ನಡೆಸಿದ್ದು ಗೂಗಲ್ ಸೇರಿದ ಹಾಗೆ ಹಲವು ವೆಬ್ಸೈಟ್ಗಳಿಗೆ ನೋಟಿಸ್ ನೀಡಿದೆ. ಮುಂದಿನ ವಿಚಾರಣೆಯನ್ನ ಮಾರ್ಚ್ 17ಕ್ಕೆ ಮುಂದೂಡಿದೆ. ದರೋಡೆಕೋರನಿಂದ ಚಾಕು ಇರಿತ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆ ಸೇರಿದ ಸೈಫ್ ಅಲಿ ಖಾನ್ ಹೊರಗೆ ಕಾಣಿಸಿಕೊಂಡಿದ್ದಾರೆ. ಮುಂಬೈನಲ್ಲಿ ನಿನ್ನೆ ನಡೆದ ಸಿನಿಮಾವೊಂದರ ಪ್ರಮೋಷನ್ನಲ್ಲಿ ಸೈಫ್ ಅಲಿ ಖಾನ್ ಕಾಣಿಸಿಕೊಂಡರು. ಇದೇ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಮತ್ತು ಪುತ್ರ ಆರ್ಯನ್ ಕೂಡ ಪಾಲ್ಗೊಂಡಿದ್ರು. ಬಾಲಿವುಡ್ ನಟಿ ಸೋನಾಕ್ಷಿ ಸಿನ್ಹಾ ಮುಂಬೈ ಬಾಂದ್ರಾದಲ್ಲಿ ತನ್ನ ಅಪಾರ್ಟ್ಮೆಂಟ್ ಅನ್ನ 22 ಕೋಟಿಗೆ ಸೇಲ್ ಮಾಡಿದ್ದಾರೆ. ಇನ್ನು ರಿಯಲ್ ಎಸ್ಟೇಟ್ ಏಜೆನ್ಸಿ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಇದನ್ನು ಹಂಚಿಕೊಂಡಿದೆ. 2024ರಲ್ಲಿ 14 ಕೋಟಿಗೆ ಸೋನಾಕ್ಷಿ ಅಪಾರ್ಟ್ಮೆಂಟ್ ಅನ್ನು ಖರೀದಿ ಮಾಡಿದ್ರು. ಇದೀಗ ಜಸ್ಟ್ 5 ವರ್ಷದಲ್ಲಿ 8 ಕೋಟಿ ರೂಪಾಯಿ ಹೆಚ್ಚು ಲಾಭಕ್ಕೆ ಸೇಲ್ ಮಾಡಿದ್ದಾರೆ. ಸೌತ್ ಆಫ್ರಿಕಾ ತಂಡವನ್ನ ಮಣಿಸಿ 2ನೇ ಬಾರಿಗೆ ಅಂಡರ್-19 T20 ವಿಶ್ವಕಪ್ ಗೆದ್ದ ಭಾರತದ ವನಿತೆಯರ ತಂಡ ತಾಯ್ನಾಡಿಗೆ ಮರಳಿದೆ. ಮಲೇಷ್ಯಾದಿಂದ ಬೆಂಗಳೂರಿಗೆ ಬಂದಿಳಿದ ಕ್ರೀಡಾಪಟುಗಳನ್ನ ನಿನ್ನೆ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ರಣಜಿ ಪಂದ್ಯದಲ್ಲಿ 6 ರನ್ ಗಳಿಸುವಷ್ಟರಲ್ಲೇ ಕೊಹ್ಲಿಯನ್ನ ಹಿಮಾಂಶು ಸಾಂಗ್ವಾನ್ ಬೋಲ್ಡ್ ಮಾಡಿದ್ರು. ಬಸ್ಸಿನ ಚಾಲಕರೊಬ್ಬರು ನನ್ನ ಜೊತೆ ಮಾತನಾಡಿದ್ರು. ಕೊಹ್ಲಿಯನ್ನ ಔಟ್ ಮಾಡೋದಕ್ಕೆ ನೀವು 4ನೇ ಅಥವಾ 5ನೇ ಸ್ಟಂಪ್ಗೆ ಬೋಲ್ ಮಾಡಿ ಅದರ ಮೇಲೆ ಅಂತ ಹೇಳಿ ಬಸ್ ಚಾಲಕ ಸಲಹೆ ಕೊಟ್ಟಿದ್ರು. ಅದರಂತೆ ನಾನು ಕೊಹ್ಲಿ ವಿಕೆಟ್ ತೆಗೆದೆ ಅಂತ ಹೇಳಿದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಟಾಟಾ ಸ್ಟೀಲ್ ಚೆಸ್ ಮಾಸ್ಟರ್ ಪ್ರಶಸ್ತಿ ಗರಿ ದಕ್ಕಿದೆ. ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವಿರುದ್ಧ ಪ್ರಜ್ಞಾನಂದ ಜಯಗಳಿಸಿದ್ದಾರೆ. ನೆದರ್ಲ್ಯಾಂಡ್ನಲ್ಲಿ ಈ ಟಾಟಾ ಸ್ಟೀಲ್ ಚೆಸ್ ಮಾಸ್ಟರ್ ಪಂದ್ಯ ಆಯೋಜಿಸಲಾಗಿತ್ತು.